ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಬರೀ ಲ್ಯಾಪ್ಟಾಪ್ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಹೌದು. ಸೊ ಏನಕ್ಕೆ ನಾನಿವತ್ತು ಲ್ಯಾಪ್ಟಾಪ್ ತೋರಿಸ್ತಾ ಇದ್ದೀನಿ ಅಂದರೆ, ಭೀಮಾ ಸಖಿ ಯೋಜನೆ. ಭೀಮಾ ಸಖಿ ಯೋಜನೆ, ಈ ಯೋಜನೆ ಹಾಕಬೇಕಾದವರು ಯಾರ್ಯಾರು ಅಂದರೆ, ಭೀಮಾ ಸಖಿ ಅಂದರೆ ಬರೀ ಹೆಣ್ಣು ಮಕ್ಕಳಿಗೆ ಅಂತಲೇ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ 18 ವರ್ಷದಿಂದ ಹೆಣ್ಣುಮಕ್ಕಳು 70 ವರ್ಷ, ಎಷ್ಟು 18 ಟು 70 ಇಯರ್ಸ್, 18ರಿಂದ 70 ವರ್ಷದ ಹೊರಗಿನ ಹೆಣ್ಣು ಮಕ್ಕಳು ಈ ಒಂದು ಭೀಮಾ ಸಖಿ ಯೋಜನೆಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಇದು ಯಾರೆಲ್ಲ ಹಾಕಬಹುದು ಅಂತ ಫಸ್ಟು ತಿಳ್ಕೊಳ್ಳಿ. ಈ ಎಕ್ಸಾಮ್ ಹೇಗೆ ಬರೀಬೇಕು ಮತ್ತು ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ 2 ಪಾಲಿಸಿ ಆದ ನಂತರನೇ, ಅಂದರೆ ಭೀಮಾ ಸಖಿಯಿಂದ 2 ಪಾಲಿಸಿ ಆದ ನಂತರವೇ ಭೀಮಾ ಸಖಿಗೆ ಇದನ್ನು LIC ಅಂತ ಇರುತ್ತಲ್ಲ, ಲೈಫ್ ಇಂಡಿಯಾ ಕಾರ್ಪೊರೇಷನ್ ಆಫ್, ಅದಕ್ಕೆ ಭೀಮಾ ಸಖಿ ಯೋಜನೆನ ಆ್ಯಡ್ ಮಾಡ್ಕೊತಾರೆ. ಸೊ 2 ಪಾಲಿಸಿ ಆದ ಮೇಲೇ ನಮಗೆ ಪ್ರತಿ ವರ್ಷ 3 ತಿಂಗಳಾಗಬೇಕು. ಆಮೇಲೆ ಪ್ರತಿ 1 ವರ್ಷಕ್ಕೆ, ಇವಾಗ ಸೇರಿರ್ತೀರ, 2 ಪಾಲಿಸಿ ಮಾಡಿರ್ತೀರ, 3 ತಿಂಗಳಾಗಿರುತ್ತೆ ನಿಮಗೆ. ಇವಾಗ ಜನವರಿ, ಫೆಬ್ರವರಿ, ಮಾರ್ಚ್, ಸೊ 2 ಪಾಲಿಸಿ ಆದಮೇಲೆ 3 ತಿಂಗಳಾದಮೇಲೆ ಪ್ರತಿ ತಿಂಗಳು ನಿಮಗೆ 7,000 ರೂಪಾಯಿ ಬರುತ್ತೆ. ನೀವು ನೆಕ್ಸ್ಟು ಪಾಲಿಸಿ ಮಾಡಿ ಬಿಡಿ, ಅದು ನಿಮ್ಮಿಷ್ಟ. ಓಕೆ, ಅಂದರೆ 2 ಪಾಲಿಸಿ ಕಂಪಲ್ಸರಿ ಮಾಡಲೇಬೇಕು ನೀವು. ಪ್ರತಿ ವರ್ಷ 1 ವರ್ಷಕ್ಕೆ 7,000 ಫಸ್ಟು ನೀವು ಅಮೌಂಟ್ ತೊಗೊಳಕ್ಕೆ ಗೆಪ್ತಿ ಇರಲಿ. ನೋಡಿ, ನೆನಪಿಟ್ಟು ಹೇಳಿ. ಬೇರೆ ನಾನು ನೋಡಿದ್ದೀನಿ, ಭೀಮಾ ಸಖಿ ಹಾಕಿದ ತಕ್ಷಣ 7,000 ರೂಪಾಯಿ ನಿಮಗೆ ಬರಲ್ಲ. ಸೊ ಅದು ನೆಕ್ಸ್ಟು ಇರಲಿ, ಅದು ಬೇರೆ ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿ ಭೀಮಾ ಸಖಿ ಯೋಜನೆ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಫಸ್ಟು ನೋಡಿ. ಯಾಕಂದರೆ ಭೀಮಾ ಸಖಿ ಯೋಜನೆ ಹಾಕಬೇಕು ಅಂದರೆ ಫಸ್ಟು ಎಲ್ಲ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು. ಗೊತ್ತಾಯ್ತಾ? ಏನಕ್ಕೆ ಗೊತ್ತಾಗಬೇಕಂದ್ರೆ, ಇಲ್ಲಿ SLC ಪಾಸ್ ಆಗಲೇಬೇಕು. ನೀವು ಜಸ್ಟ್ ಪಾಸನ್ನು ಆಗಿ ರ್ಯಾಂಕನ್ನು ತೊಗೊಳ್ಳಿ, ಸೆಕೆಂಡ್ ಕ್ಲಾಸನ್ನು ತೊಗೊಳ್ಳಿ, ನಿಮ್ಮ ಇಷ್ಟ. ಒಟ್ಟಿನಲ್ಲಿ 10th ಪಾಸ್ ಆಗಿರಬೇಕು. 18 ವರ್ಷದಿಂದ 70 ವರ್ಷ. ಸೊ ಹಳ್ಳಿಗಳಲ್ಲಿ ತುಂಬ ಇದನ್ನು ಆಲ್ರೆಡಿ ತುಂಬ ಜನ ಮಾಡ್ತಾಯಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಸ್ವಲ್ಪ ಕಡಿಮೆ ಇದೆ ಇದು. ಬೆಂಗಳೂರಿನಲ್ಲಿ ಎಕ್ಸಾಮ್ ಬರೆಯಲು ಇರೋದು ಒಂದೇ ಒಂದು ಸೆಂಟರ್, ಅದು ಬಸವೇಶ್ವರ ನಗರದಲ್ಲಿ ಇರೋದು ಒಂದು ಸೆಂಟರ್. ನನಗೆ ಗೊತ್ತು ಅಂತ ಹೇಳ್ತಾ ಇದ್ದೀರಾ? ಹೌದು, ನಾನು ಭೀಮಾ ಸಖಿ ಯೋಜನೆ ಅಪ್ಲಿಕೇಶನ್ ಹಾಕಿದ್ದೀನಿ, ಎಕ್ಸಾಮು ಬರೆದಿದ್ದೀನಿ. ಸೊ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಇನ್ನೊಂದು ಏನು ಗೊತ್ತಾ, ನಾನು ಕೂಡ ಹಿಂದೀಲಿ ಇಂಗ್ಲೀಷಲ್ಲೇ ಇರುತ್ತೆ ಅಂತ ತಿಳ್ಕೊಂಡಿದ್ದೆ. ಆದರೆ ನಾನು ಅಪ್ಲಿಕೇಶನ್ ಹಾಕಿದ್ಮೇಲೆ ನನಗೆ ಮದ್ದೂರು ಬ್ರ್ಯಾಂಚಿಂದ ಕಾಲ್ ಬಂತು. ಓಕೆ, ಮದ್ದೂರು ಬ್ರ್ಯಾಂಚಿಂದ ಕಾಲ್ ಬಂದಮೇಲೆ, ಇಲ್ಲ ಮೇಡಮ್, ಕನ್ನಡದಲ್ಲೇ ಎಕ್ಸಾಮ್ ಬರೀಬೋದು ಅಂದರು. ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದು ನಮ್ಮ ಪುಣ್ಯ ಅಲ್ವಾ? ಸೊ ಇದೇ ಥರ CSE ಅಥವಾ ಬೇರೆ ಎಲ್ಲ ಸೆಂಟ್ರಲ್ ಎಕ್ಸಾಮ್ಗಳು ಆವಾವ ರಾಜ್ಯಕ್ಕೆ ಆವಾವ ಭಾಷೆ ಮಾತೃಭಾಷೆಯಲ್ಲಿದ್ದರೆ ತುಂಬ ಉಪಯುಕ್ತ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಎಕ್ಸಾಮ್ ಬರೆಯಲು ಬಹುತೇಕರು ಇದ್ದಾರೆ, ಸೆಂಟ್ರಲ್ ಎಕ್ಸಾಮ್. ಆದರೆ ಎಲ್ಲ ನಾರ್ತಿಗಳು ಏನಕ್ಕೆ ಬರ್ತಾರೆ, ಬ್ಯಾಂಕಲ್ಲೆಲ್ಲನೂ ನಾರ್ತಿಗಳು ಜಾಸ್ತಿ. ಯಾಕೆ ಹೇಳು? ಹಿಂದಿಲಿದೆ ಅಂತ. ಅದಕ್ಕೋಸ್ಕರ ಈಗ ಕನ್ನಡದಲ್ಲಿ ಭೀಮಾ ಸಖಿ ಯೋಜನೆ ಎಕ್ಸಾಮ್ ಇದೆ. CSE ಸೆಂಟರಲ್ಲಿ ಇಂಗ್ಲೀಷು ಕನ್ನಡ ಅಷ್ಟೇ ಇರೋದು. ಸೊ ಭೀಮಾ ಸಖಿ ಯೋಜನೆ ಕನ್ನಡದಲ್ಲಿ ಇರೋದ್ರಿಂದ ನಮ್ಮ ಮಾತೃಭಾಷೆಯಲ್ಲಿ ಒಂದು ಎಕ್ಸಾಮ್ನ ನಾವು ಬರಿಬೋದು. ಭೀಮಾ ಸಖಿ ಯೋಜನೆ ಅಪ್ಲಿಕೇಶನ್ನ ಒಂದು, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ವಾ, ಸೈಬರ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಹಾಕಕ್ಕೆ ಬಂದರೆ ಹಾಕಿ, ಇಲ್ವಾ ಸೈಬರಲ್ಲಿ 50 ರೂಪಾಯೋ 100 ರೂಪಾಯೋ ಕೊಟ್ಟು ನೀವು ಹಾಕಿಸಿ. ಆದರೆ ಮೊಬೈಲಲ್ಲಿ ಮಾತ್ರ ಹಾಕಬೇಡಿ. ಯಾಕಂದರೆ ಮೊಬೈಲಲ್ಲಿ ಎಡಭಾಗ ಬಲಭಾಗ ಮೇಲೆ ಕೆಳಗೆ ಅಂತ ಸ್ಕ್ರಾಲ್ ಮಾಡ್ತಾ ಇರಬೇಕು. ಸೊ ಅದು ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಮತ್ತು ತಪ್ಪಾಗೋ ಸಾಧ್ಯತೆಯೂ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ನೀವು ಭೀಮಾ ಸಖಿ ಯೋಜನೆ ಅಪ್ಲಿಕೇಶನ್ ಕನ್ನಡದಲ್ಲೇ ಎಕ್ಸಾಮ್ ಬರಿಬೋದು. ಫಸ್ಟು ಅಪ್ಲಿಕೇಶನ್ ಹಾಕೋಕ್ಕೆ ಮುಂಚೆ ತಿಳ್ಕೊಳ್ಳಿ. ಇಲ್ಲಿ ನಾವು ನಂಬರ್ ಹಾಕೋಕ್ಕೆ ಮುಂಚೆ ಭೀಮಾ
ಸಖಿ ಯೋಜನೆ ಅಪ್ಲಿಕೇಶನ್ ಆಗೋಕ್ಕೆ ಮುಂಚೆ ನೀವು ರೆಡಿಯಾಗಿರಬೇಕು. ನಾನು ಕನ್ನಡದಲ್ಲಿ ನನ್ನ ಮಾತೃಭಾಷೆಯಲ್ಲಿ ಎಕ್ಸಾಮ್ ಅಟೆಂಡ್ ಮಾಡ್ತೀನಿ. ಭೀಮಾ ಸಖಿ ಯೋಜನೆ ಅಂದರೆ ಬರೀ ಪಾಲಿಸಿದು, LIC ಪಾಲಿಸಿದು, ಅದ್ರ ಬಿಟ್ಟು ಅದೇ ರಿಲೇಟೆಡ್ ಪ್ರಶ್ನೆಗಳೇ ಬರುತ್ತೆ, ಬೇರೆ ಯಾವುದೇ ಪ್ರಶ್ನೆ ಇರಲ್ಲ. ವಿಮೆ ಎಂದರೇನು, LIC ಎಂದರೇನು, ವಿಮೆ ಯಾರಿಗೋಸ್ಕರ ಮಾಡಬೇಕು, ವಿಮೆಯ ಲಾಭಗಳೇನು, ವಿಮೆಯ ನಷ್ಟವೇನು, ಈ ಥರ ಇರುತ್ತೆ. ಮತ್ತು ಒಂದು ಕುಟುಂಬದ ಆದಾಯದಲ್ಲಿ ವಿಮೆ ಮಾಡಿಸಿದರೆ ಪ್ರಯೋಜನವೇನು, ಆಮೇಲೆ ಭಾರತಕ್ಕೆ LICಯನ್ನು ತಂದಿದ್ದು ಯಾವಾಗ, ಈ ಥರ ಬರುತ್ತೆ. ಮತ್ತು ಇಸವಿ ಏನು, ಮತ್ತು ಏಜೆಂಟರ ಕೆಲಸ ಏನು, ಆಫೀಸರ ಕೆಲಸ ಏನು, ಈ ಥರ ಒಂದು ಕ್ವಶನ್ಸ್ ಇರುತ್ತೆ. ಅದು ತುಂಬ ಸುಲಭ, ತುಂಬ ಏನು ಇಲ್ಲಿ ಬ್ರಹ್ಮಾಂಡ ವಿದ್ಯೆ ಅಂತಲೂ ಏನೂ ಇಲ್ಲ. SLC ಪಾಸ್ ಆದವರು ಖಂಡಿತ ಕೇವಲ 15 ಮಾರ್ಕ್ಸ್ 50 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಬರೀ ಏನು ಈ ಥರ ಕಂಪ್ಯೂಟರ್ ಕೊಡ್ತಾರೆ, ಅಲ್ಲಿ ನಾವು ಈ ಥರ ಮೌಸ್ ಇರುತ್ತೆ, ಮೌಸಲ್ಲಿ ಹಿಂಗೆ ಟಿಕ್ ಮಾಡ್ತಾ ಇರ್ಬೇಕು. ನಮಗೆ 4 ಆಪ್ಷನ್ ಇರುತ್ತೆ, ವಿಮೆ ಎಂದರೇನು ಅಂತ. ಅಲ್ಲಿ ಆನ್ಸರು ನಮ್ಗೆ ಗೊತ್ತಿದ್ದರೆ ಟಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಮಗೆ 50 ಕ್ವಶನ್ಗೂ ಇದೇ ಥರ ಟಿಕ್ ಮಾರ್ಕ್ ಇರುತ್ತೆ. ಸೊ ಅದು ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಫಸ್ಟು ಇವಾಗ ಭೀಮಾ ಸಖಿ ಅಪ್ಲಿಕೇಶನ್ ನೀವು ಹಾಕಬೇಕಾದ್ರೆ ಯೋಚನೆ ಮಾಡಿ, ಕನ್ನಡದಲ್ಲಿ ಎಕ್ಸಾಮ್ ಇದೆ. ನೀವು ಭೀಮಾ ಸಖಿ ಅಪ್ಲಿಕೇಶನ್ ಹಾಕಿ, ನಿಮ್ಗೆ ಯಾವುದೇ ರೀತಿಯ ದುಡ್ಡು ಕಟ್ಟಿಸ್ಕೊಳ್ಳಲ್ಲ. ಓಕೆ, ಅಪ್ಲಿಕೇಶನ್ ಹಾಕುವಾಗ ಆಮೇಲೆ ನಿಮಗೆ ಫೋನ್ ಬರುತ್ತೆ ಬ್ರ್ಯಾಂಚಿಂದ, ನೀವು ಅಪ್ಲಿಕೇಶನ್ ಆಮೇಲೆ ಅವರು ಏನೇನು ಮಾಡಬೇಕು, ಹೇಗೆ ನಾವು ಎಕ್ಸಾಮ್ಗೆ ತಯಾರಾಗಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಆವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಹೇಳ್ತೀನಿ. ಯಾಕಂದರೆ ನಾನು ಎಕ್ಸಾಮ್ ಬರೆದಿದ್ದೀನಿ, ಅಪ್ಲಿಕೇಶನ್ ಹಾಕಿದ್ದೀನಿ. ಸೊ ನನಗೆ ಟ್ರೈನಿಂಗು ಈ ಮಂತಲ್ಲಿ ಎರಡು ಡೇಟಲ್ಲಿ ಇತ್ತು, ನನಗೆ 2 ಡೇಟಲ್ಲಿ ಹೋಗೋಕ್ಕಾಗಿಲ್ಲ. ಇವಾಗ ನೆಕ್ಸ್ಟು 27, 28 ಇದೆ, 28, 29 ಇದೆ. ಸೊ ಮೂರ್ತಿಯವ್ರನ್ನ ಕೇಳಬೇಕು, ಮತ್ತು ಬಿಂದ್ಯಾಗೂ ಟೆಸ್ಟ್ ಇದೆ. ಅಂದರೆ ಮೈಸೂರಲ್ಲೇ ಇದು ಒಂದು ಟ್ರೈನಿಂಗ್ ಇರೋದು ಅಂತ ಹೇಳಿದ್ರು. ಸೊ ನಾವು ಅವಾಗೇ ಹೋಗಬೇಕು ಅಂತ ಏನಿಲ್ಲ, ನೆಕ್ಸ್ಟ್ ಮಂತು ಕೂಡ ಇದೆ, ಅವಾಗ ಕೂಡ ನಾವು ಇಲ್ಲಿ ಹೋಗ್ಬೋದು. ಸೊ ಏನು ಅಪ್ಲಿಕೇಶನ್ ಹಾಕಿ ಬರೆದ್ರೆ ನಮ್ಮದು ಒಂದು ಜನರಲ್ ನಾಲೆಜ್ ಇಂಪ್ರೂವ್ ಆಗುತ್ತೆ. 15 ಮಾರ್ಕ್ಸ್ ಮೇಲೆ ಬಂದರೆ ನಾವಿಲ್ಲಿ ಭೀಮಾ ಸಖಿ ಯೋಜನೆಗೆ ನಾವಿಲ್ಲಿ ಪಾಸ್ ಆಗ್ತೀವಿ, ನಾವು ಒಂದು LIC ಏಜೆಂಟ್ ಆಗ್ತೀವಿ ಅನ್ನೋದಿಲ್ಲಿ ನಮಗೆ. ಆದರೆ ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಏನು ಯಾವ ಥರ ಇದೆ ಅಂತ. ಆದರೆ ದಯವಿಟ್ಟು ಮೊಬೈಲಲ್ಲಿ ಹಾಕೋಕ್ಕೆ ಹೋಗಬೇಡಿ. ಮೊಬೈಲಲ್ಲಿ ಟ್ರೈ ಮಾಡಿದ್ರು ಕೂಡ ಅದು ಒಂದೊಂದು ಸತಿ ಸರ್ವರ್ ಡೌನ್ ಇರುತ್ತೆ, ಅಥವಾ ಸ್ಕಾರ್ಲ್ ಬೇಗ ಮೇಲೆ ಕೆಳಗಡೆ ಎಡಗಡೆ ಬಡಗಡೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅದೇ ಬದಲು ಈ ಥರ ಲ್ಯಾಪ್ಟಾಪ್ ನಿಮ್ಮ ಹತ್ರ ಇದ್ದರೆ ಲ್ಯಾಪ್ಟಾಪಲ್ಲಿ ಹಾಕಿ ನಿಧಾನಕ್ಕೆ ನೋಡಿಕೊಂಡು ಇಲ್ವಾ ಸೈಬರ್ ಸೆಂಟರ್ಗೆ ಹೋಗಿ ಹಾಕಿ. ಓಕೆ, ಇದಿಷ್ಟು ಭೀಮಾ ಸಖಿ ಯೋಜನೆಯ ಒಂದು ಇನ್ಫಾರ್ಮೇಷನ್. ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅಂತ ನಾನು ನೆಕ್ಸ್ಟು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರಾದರೂ ಬಿಂದ್ಯಾ ಚಾನಲ್ ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ದಯವಿಟ್ಟು ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಯಾಕೆ ಕ್ಲಿಕ್ ಮಾಡಿ ಅಂತೀನಿ ಅಂದರೆ, ನಾನು ಈ ಥರ ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಮತ್ತು ನೀವು ಕಾಮೆಂಟ್ಸಲ್ಲೂ ತಿಳಿಸ್ಬೋದು ಯಾವ ರೀತಿ ನೀವು ವಿಡಿಯೋ ಮಾಡ್ಬೋದು, ಯಾವ ರೀತಿ ನಾನು ಇನ್ನೂ ಡೆವಲಪ್ ಆಗ್ಬೋದು, ಅಥವಾ ಏನು ಕರೆಕ್ಷನ್ ಮಾಡ್ಕೋಬೇಕು ಅಂತ. ಸೊ ದಯವಿಟ್ಟು ಭೀಮಾ ಸಖಿ ಯೋಜನೆ ಬಗ್ಗೆ ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ. SLC ಪಾಸ್ ಆದರೆ ಸಾಕು, 18 ವರ್ಷದಿಂದ 70 ವರ್ಷ ಆಗಿರ್ಬೋದು. ನಾನು ಡಿಗ್ರಿ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಏನಕ್ಕೆ ನಾನು ಆ ಜಾಬ್ ಆಯ್ಕೆ ಮಾಡಿಕೊಂಡೆ ಅಂದರೆ, ನನಗೆ ನನ್ನ ಮಗಳಿಗೆ ಟೈಮ್ ಕೊಡಬೇಕು ಮತ್ತು ಮನೆಯಲ್ಲೂ ನೋಡ್ಕೋಬೇಕು ಅಂತ. ನನಗೆ ಡೈಲಿ ಒಂದು 3 ಅವರ್ಸ್ 4 ಅವರ್ಸ್ ನಂಗೆ ಟೈಮ್ ಸಿಗುತ್ತೆ. ಇವಾಗ ಸ್ಕೂಲ್ಗೆ ಹೋಗ್ತಿದ್ದಾಳಲ್ಲ, ಅದರಿಂದ ಏನಾದರೂ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದಾಗ ತುಂಬ ಸರ್ಚ್ ಮಾಡಿದೆ. ನನಗೆ ದುಡ್ಡು ಕಟ್ಟಿ ಸೇರ್ಕೊಳ್ಳೋದಕ್ಕೆಲ್ಲ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ನೋಡೋಣ, ಈ ಒಂದು ಪೇಪರಲ್ಲೆಲ್ಲ ಓದ್ತಾ ಇದ್ದೆ, ಮತ್ತು ಹೀಗೆ ಆನ್ಲೈನಲ್ಲಿ ನೋಡ್ತಾ ಇದ್ದೆ. ನಾನು ಭೀಮಾ ಸಖಿ ಬಗ್ಗೆ ಸಂಪೂರ್ಣ ನಾನು ಯಾಕೆ ಹಾಕಬಾರ್ದು ಅಂದ್ಬಿಟ್ಟು ಭೀಮಾ ಸಖಿ ಯೋಜನೆನ ನಾನು ಡಿಗ್ರಿ ಆಗಿದ್ದರು ಅದನ್ನು ಪಕ್ಕಕ್ಕಿಟ್ಟು ಇಲ್ಲಿ ನಾನು 10th ಬೇಸ್ ಮೇಲೆ ನಾನು ಇಲ್ಲಿ ಒಂದು ಅಪ್ಲಿಕೇಶನ್ನ ಹಾಕಿದ್ದು. ಓಕೆ, ಸೊ ಹಾಕೋಕ್ಕೆ ಮುಂಚೆ ನಾವು ಒಂದು ಮನದಟ್ಟು ಮಾಡ್ಕೊಬೇಕು.
2 ಪಾಲಿಸಿ ಆದ ನಂತರ ನಮ್ಮನ್ನು ಭೀಮಾ ಸಖಿಗೆ ಆ್ಯಡ್ ಮಾಡ್ತಾರೆ, ಆ್ಯಡ್ ಮಾಡೋಕ್ತಾರೆ. ಆಮೇಲೆ ಭೀಮಾ ಸಖಿ ಯೋಜನೆಗೆ 2 ಪಾಲಿಸಿ ಆಯಿತು. 3ನೇ ತಿಂಗಳಿಂದ ಪ್ರತಿ ತಿಂಗಳು 1 ವರ್ಷ ಆಗೋ ಗಂಟ 7,000 ಬರುತ್ತೆ. 2ನೇ ವರ್ಷ 6,000 ಬರುತ್ತೆ. 3ನೇ ವರ್ಷ 5,000 ಬರುತ್ತೆ. ಇಷ್ಟು ಕೇಂದ್ರ ಸರ್ಕಾರದಿಂದ ಪಾಲಿಸಿ ನಾವು ಮಾಡಲಿ ಬಿಡಲಿ ನಮಗೆ ಒಂದು ಅಮೌಂಟು ಬರೋದು, ಗೊತ್ತಾಯ್ತಾ? ಓಕೆ. ಆದರೆ ನಮಗೆ LIC ಭೀಮಾ ಸಖಿ ಯೋಜನೆ ಆದಮೇಲೆ ನಾವು ಅಪ್ಲಿಕೇಶನ್ ಹಾಕಿರ್ತೀವಿ, ನಮಗೆ ಬ್ರ್ಯಾಂಚಿಂದ ಕಾಲ್ ಬರುತ್ತೆ. ಅವ್ರು ಯಾವ ರೀತಿ ತಿರ್ಗಾ ಎಕ್ಸಾಮ್ ಬರೆಯೋಕ್ಕೆ ಹೇಗೆ ಎಕ್ಸಾಮ್ ಯಾವ ರೀತಿ ಅನ್ನೋದನ್ನ ಫಾಲೋ ಅವರು ನಮಗೆಲ್ಲ ಕ್ಲೀನಾಗಿ ಕನ್ನಡದಲ್ಲೇ, ನಮ್ಮ ಮಾತೃಭಾಷೆ ಕನ್ನಡದಲ್ಲಿನೇ ನಮಗೆ ಒಂದು ಹೇಳ್ಕೊಡ್ತಾರೆ, ಗೈಡ್ ಮಾಡ್ತಾರೆ. ಮತ್ತು ಯಾವ ಥರ ಎಕ್ಸಾಮ್ನ ಫೇಸ್ ಮಾಡೋದು ಅಂತ ಕೂಡ ಅವರು ಇಲ್ಲಿ ಹೇಳ್ಕೊಡ್ತಾರೆ. ಮತ್ತು ಅವರೇ ಒಂದು ಇದೇ ಥರ ಮಾದರಿ ಪ್ರಶ್ನೆ ಪತ್ರಿಕೆಗಳು ಪ್ರಶ್ನೆಗಳು ಬರ್ಬೋದು ಅಂತ ನಮಗೆ ವಾಟ್ಸಪ್ಪಲ್ಲಿ ಆನ್ಲೈನಲ್ಲಿ ಕಳಿಸ್ತಾರೆ. ಅದನ್ನು ಪ್ರಿಂಟ್ ತೊಗೊಂಡು ನಾನು ಓದಿ, ಅಂದರೆ ಅದೇ ಕ್ವಶನ್ ಬಂತು ಎಲ್ಲ ಅದೇ ಥರ ಬರ್ಬೋದು ಅಂತ ನನಗೆ ಒಂದು ಪ್ಯಾಸೇಜ್ ಕಳಿಸಿದರು. ಅಂದರೆ ಫ್ಯಾಮಿಲಿ ರಾಜು ಕುಟುಂಬದ ಆಧಾರ ಸ್ತಂಭ, ಆ ಥರ ಒಂದು ಪ್ಯಾಸೇಜ್ ಕಳಿಸಿದರು. ಆಮೇಲೆ ಏಜೆಂಟರ ಕೆಲಸ ಏನು, ವಿಮೆಗಾರನ ಹತ್ರ ಯಾವ ರೀತಿ ಒಂದು ಪಾಲಿಸಿಯ ಪ್ರಕ್ರಿಯೆಯನ್ನು ನಡೆಸುವುದು, ಈ ಥರ ಒಂದೆಲ್ಲ ಕ್ವಶನ್ಸ್ನ ಅವರು ಕೇಳ್ತಾಯಿದ್ರು. ಮತ್ತು ಪಾಲಿಸಿ ನಮ್ಮ ದೇಶಕ್ಕೆ ಯಾವಾಗ ಬಂತು, ಪಾಲಿಸಿಯ ಉಪಯೋಗಗಳೇನು, ಪಾಲಿಸಿಯಿಂದ ಕುಟುಂಬದ ಲಾಭಗಳೇನು, ಕುಟುಂಬಕ್ಕಾಗುವ ಲಾಭಗಳೇನು ಅಂತ ಎಲ್ಲ ಇಲ್ಲಿ ನಾವು ಪ್ರತಿಯೊಂದು ಇಲ್ಲಿ ಪಾಲಿಸಿಯ ರಿಲೇಟೆಡ್ ಕ್ವಶನ್ಸೇ ಇಲ್ಲಿ ಕೇಳ್ತಿರೋದು, ಬೇರೆ ಯಾವುದೋ ಕ್ವಶನ್ಸು ತುಂಬ ಈಸಿ ಇತ್ತು. ನೀವು ಅನ್ಕೊಬೋದು ನಾನು ಎಕ್ಸಾಮ್ ಬರೆದೆ ಪಾಸಾದೆ. ಹೌದು, ನನಗೆ 50 ಮಾರ್ಕ್ಸಲ್ಲಿ 18 ಮಾರ್ಕ್ಸ್ ಬಂತು. ಆದರೆ ನನ್ನ ಒಂದು ಅಲ್ಲೇ ಬಂದುಬಿಡುತ್ತೆ ಎಕ್ಸಾಮ್. ನೀವು ಅಟೆಂಡ್ ಮಾಡಿ 1.25 ಅವರ್ ಇರುತ್ತೆ ಎಕ್ಸಾಮು ಅಷ್ಟೇ. 1.25 ಅವರು 1 ಗಂಟೆ ಅಂದ್ಕೊಳ್ಳಿ ಎಕ್ಸಾಮ್ ಆಗುತ್ತೆ. ಆಮೇಲೆ ನಿಮಗೆ ಅಲ್ಲೇ ನೀವು ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ, ಪಾಸಾ ಫೇಲಾ ಅಂತ ಕೂಡ ಅಲ್ಲೇ ಬಂದುಬಿಡುತ್ತೆ ಆ ಕಂಪ್ಯೂಟ್ರಲ್ಲಿ. ಸೊ ನೀವು ಅಲ್ಲೇ ನೋಡಿಕೊಂಡು ಬರ್ಬೋದು. ಸೊ ಅಲ್ಲೇ ಕೂತ್ಕೊಂಡು ನಿಮ್ಮ ಮುಂದೆನೇ ನಡೀತಾ ಇರುತ್ತೆ. ಈ ಒಂದು ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ನಾನು ಪಾಸಾಗಿರೋದು ಅಪ್ಲೋಡ್ ಮಾಡ್ಬೋದಾ ಅಂತ ಮೂರ್ತಿಯವ್ರಿಗೆ ಕೇಳಿದೆ. ಆದರೆ ಬೇಡ, ಇವಾಗ ಫ್ರಾಡ್ ನಡೀತಾ ಇರೋದ್ರಿಂದ ಆ ಥರ ಎಲ್ಲ ನಮ್ಮದು ಪರ್ಸ್ನಲ್ ಡೀಟೇಲ್ಸ್ ಕೊಡಬಾರ್ದು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನಿಲ್ಲಿ ನನ್ನ ಒಂದು ಪಾಸಾಗಿರೋ ಶೀಟ್ ನಾನಿಲ್ಲಿ ಮೆನ್ಷನ್ ಮಾಡಲ್ಲ. ಸೊ ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಹೇಳೋದು ನಿಜ ಆದರೆ ನೀವು ಟೆಸ್ಟ್ ಮಾಡ್ಬೋದು. ಓಕೆ, ಟೆಸ್ಟ್ ಮಾಡಿ. ಆದರೆ ಎಕ್ಸಾಮ್ ಬರೆಯೋಕ್ಕೆ ಮುಂಚೆ ಜೀವ ಭೀಮಾ ಸಖಿ ಯೋಜನೆಗೆ ಸೇರಿಕೊಳ್ಳೋರು ದಯವಿಟ್ಟು ನೀವು ಫಸ್ಟು ನಿರ್ಧಾರ ಮಾಡಿ. ಅಪ್ಲಿಕೇಶನ್ನ ಸೈಬರಲ್ಲಿ ಹಾಕಿ, ಆಮೇಲೆ ನೀವು ಅಂದರೆ ಅಪ್ಲಿಕೇಶನ್ ಹಾಕಿದ್ರೆ ದಯವಿಟ್ಟು ನಿಮಗೆ ಒಂದು ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ನೀವು ಸೇರಿದ್ದೀರಾ, ಕೇಂದ್ರ ಸರ್ಕಾರದ ಏಜೆಂಟಾಗಿ LIC ಏಜೆಂಟಾಗಿ ನೀವು ವರ್ಕ್ ಮಾಡ್ತೀರಾ, ಟ್ರೈನಿಂಗ್ ಕೊಡ್ತಾರೆ. ಮತ್ತು ನಿಮಗೆ ಹಾಗೆ ನೋಡಿ ನಿಮ್ಗೆ ಅದರ ಏನೆಲ್ಲ ಲಾಭವಿದೆ, ಏನೆಲ್ಲ ಪ್ರಯೋಜನ ಇದೆ ಅಂತ ನಿಮಗೆ ಒಂದು ತಿಳಿಯುತ್ತೆ. ನಾನು ಹೌಸ್ ವೈಫ್ ಆಗಿದ್ದೀನಿ ಈಗ, ಅದಕ್ಕೋಸ್ಕರ ನಾನು ಮನೆಯಲ್ಲೇ ಕೂತು ಈಗ ಒಂದು ಪಾಲಿಸಿ ನನ್ನ ಮಗಳ ಹೆಸರಿನಲ್ಲೇ ನಾನು ಹಾಕಿರೋದು. ಫಸ್ಟ್ ಪಾಲಿಸಿ ನಾನು ಏನೇ ಮಾಡಿದ್ರು ಫಸ್ಟು ನನ್ನ ಮಗಳ ಮೂಲಕ ಅಥವಾ ನನ್ನ ಗಂಡನ ಮೂಲಕನೇ ನಾನು ಹೋಗೋದು. ಸೊ ನಾನಿವತ್ತು ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಅಂದರೆ ಮೂರ್ತಿಯವರ ಹತ್ರ ಎಲ್ಲ ಕೇಳಿಕೊಂಡು ನಾನು ಹಾಕಿ ನನ್ನ ಒಂದು ಅನುಭವ ನಾನಿಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೊಂದು ಲೈಕ್ ಮಾಡಿ. ಎಲ್ಲರೂ ಭೀಮಾ ಸಖಿ ಯೋಜನೆ ಅಪ್ಲಿಕೇಶನ್ ಹಾಕೋದು ಮರಿಬೇಡಿ.